ಒಂದು ಕಾಲಕ್ಕೆ ಕಲಬುರಗಿ ಹಾಗೂ ಶಹಬಾದ್ ಕ್ಷೇತ್ರದಲ್ಲಿ ಹರಿದು ಹಂಚಿ ಹೋಗಿದ್ದ ಪ್ರದೇಶಗಳನ್ನು ಸೇರಿಸಿ 2008ರಲ್ಲಿ ಕಲಬುರಗಿ ಗ್ರಾಮೀಣ ಕ್ಷೇತ್ರ ಅಂತ ನಾಮಕರಣ ಮಾಡಲಾಯಿತು. ಕಮಲಾಪುರ, ಆಳಂದ, ಕಲಬುರಗಿ ಹಾಗೂ ಶಹಬಾದ್ ತಾಲೂಕಿನ ಹಲವು ಗ್ರಾಮಗಳು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಬುದ್ಧ ವಿಹಾರ, ಕಲಬುರಗಿಯ ಅತ್ಯಂತ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾಗಿರುವ ಶ್ರೀ ಶರಣಬಸವೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ಕಮಲಾಪುರ ನಾಗರೇಶ್ವರ ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನ ಐತಿಹಾಸಿಕವಾಗಿ ಮಹತ್ವ ಪಡೆದಿವೆ. ಈ ಕ್ಷೇತ್ರವನ್ನ ಎಸ್ಸಿ ಮೀಸಲು ಕ್ಷೇತ್ರವನ್ನಾಗಿ ಮಾಡಲಾಗಿದ್ದು 2008ರಲ್ಲಿ ಅಸ್ತಿತ್ವಕ್ಕೆ ಬಂದ ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿ 3 ಬಾರಿ ಬಿಜೆಪಿ ಗೆಲುವಿನ ನಗೆ ಬೀರಿದ್ರೆ ಕಾಂಗ್ರೆಸ್ ಒಮ್ಮೆ ಗೆದ್ದು ಬಿಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಸವರಾಜ್ ಮತ್ತಿಮಡು ಮೂಲಕ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಹಾಲಿ ಶಾಸಕ ಬಸವರಾಜ್ ಮತ್ತಿಮಡು, ಬಸವರಾಜ್ ಭೀಮ್ಶಾ ಮತ್ತಿಮಡು 1980ರಲ್ಲಿ ಜನನ. ಶಾಸಕರಾಗುವ ಮೊದಲು ಸೇಡಂ ತಾಲೂಕಿನ ಅಡಕಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದವರು. 2018ರಲ್ಲಿ ಮೊದಲ ಬಾರಿಗೆ ಕಲಬುರಗಿ ಗ್ರಾಮೀಣ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕಾಂಗ್ರೆಸ್ನ ಜಿ ರಾಮಕೃಷ್ಣ ಅವರನ್ನ ಸೋಲಿಸುವ ಮೂಲಕ ವಿಧಾನಸಭೆಗೆ ಪ್ರವೇಶ ಮಾಡಿದರು. 2023ರಲ್ಲಿ 2ನೇ ಬಾರಿಗೆ ಈ ಕ್ಷೇತ್ರದಿಂದ ಸ್ಪರ್ಧಿಸಿ ಕಾಂಗ್ರೆಸ್ನ ರೇವು ನಾಯಕ್ ಬೆಳಮಗಿ ಅವರನ್ನ ಸುಮಾರು 12,627 ಮತಗಳ ಅಂತರದಿಂದ ಸೋಲಿಸಿ ಪುನರಾಯ್ಕೆಯಾಗಿದ್ದಾರೆ. ಪ್ರಸ್ತುತ ಇವರು ಕರ್ನಾಟಕ ಬಿಜೆಪಿಯ ರಾಜ್ಯ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿ ಪಕ್ಷದ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದಾರೆ. ಕಮಲಾಪುರ ಕ್ಷೇತ್ರ. ಕಮಲಾಪುರ 1978ರಲ್ಲಿ ಮೀಸಲು ಕ್ಷೇತ್ರವಾಗುವ ಮುನ್ನ 1962, 1967 ಹಾಗೂ 1972ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಗಳಿಸಿತ್ತು. ರಾಜ್ಯ ವಿಧಾನಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಯ ಬಳಿಕ ಈ ಕ್ಷೇತ್ರವನ್ನ ಎಸ್ಸಿ ಮೀಸಲು ಕ್ಷೇತ್ರವನ್ನಾಗಿ ಮಾಡಲಾಯಿತು. 1978ರ ಚುನಾವಣೆಯಲ್ಲಿ ಜನತಾ ಪಾರ್ಟಿಯ ಗೋವಿಂದ್ ಪಿ ಒಡೆಯರ್ 5,809 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಹನುಮಂತರಾವ್ ಶರಣಪ್ಪ ಅವರ ವಿರುದ್ಧ ಗೆಲುವು ದಾಖಲಿಸಿದ್ರು. 1985 ಮತ್ತು 1989ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಜಿ ರಾಮಕೃಷ್ಣ ಗೆದ್ದಿದ್ದಾರೆ. ನಂತರದ 2 ಚುನಾವಣೆಗಳಲ್ಲಿ ಬಿಜೆಪಿಯ ರೇವು ನಾಯಕ್ ಶಾಸಕರಾಗಿ ಆಯ್ಕೆಯಾದರು. ಮೀಸಲು ಕ್ಷೇತ್ರವಿದ್ದಾಗ 10 ಚುನಾವಣೆ ನಡೆದಿದ್ದು 6 ಬಾರಿ ಕಾಂಗ್ರೆಸ್, 3 ಬಾರಿ ಬಿಜೆಪಿ ಹಾಗೂ 1 ಬಾರಿ ಜನತಾ ಪಕ್ಷ ಗೆದ್ದಿದೆ. ಶಹಬಾದ್ ಮೀಸಲು ಕ್ಷೇತ್ರವಾಗಿ ಬದಲಾವಣೆ. ಎಸ್ಸಿ ಕ್ಷೇತ್ರವಾಗಿದ್ದ ಶಹಬಾದ್ನ ಮೊದಲ 3 ಚುನಾವಣೆಗಳಲ್ಲೂ ಸಿಪಿಐ ಜಯಬೇರಿ ಬಾರಿಸಿತ್ತು. 1978, 1983 ಮತ್ತು 1985ರ ವಿಧಾನಸಭಾ ಚುನಾವಣೆಯಲ್ಲಿ ಸಿಪಿಐನ ಕೆವಿ ಶಾಣಪ್ಪ ಅವರು ಗೆದ್ದಿದ್ರು. 1989ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಾಬುರಾವ್ ಚವ್ಹಾಣ್ ಜಯ ದಾಖಲಿಸುವ ಮೂಲಕ ಕಾಂಗ್ರೆಸ್ ಗೆಲುವಿನ ಖಾತೆ ತೆಗೆದರು. 1994ರಲ್ಲಿ ಜನತಾದಳದ ಸಿ ಗುರುನಾಥ್ ಬಾಬುರಾವ್ ಚವ್ಹಾಣ್ ವಿರುದ್ಧ ಗೆದ್ದಿದ್ರು. 1999ರ ಚುನಾವಣೆಯಲ್ಲಿ ಬಾಬುರಾವ್ ಮತ್ತೆ ಅಧಿಕಾರಕ್ಕೆ ಮರಳಿದ್ರು. 2004ರ ಚುನಾವಣೆಯ ಹೊತ್ತಿಗೆ ಶಹಬಾದ್ ಕ್ಷೇತ್ರವನ್ನ ಬೇರ್ಪಡಿಸಲಾಯಿತು. ಶಹಬಾದ್ನಲ್ಲಿ 7 ಚುನಾವಣೆ ನಡೆದಿದ್ದು 3 ಬಾರಿ ಸಿಪಿಐ, 2 ಬಾರಿ ಕಾಂಗ್ರೆಸ್, ಜನತಾದಳ ಹಾಗೂ ಬಿಜೆಪಿ ತಲಾ 1 ಬಾರಿ ಗೆದ್ದಿದೆ. ಕಲಬುರಗಿ ಗ್ರಾಮೀಣ ಕ್ಷೇತ್ರ ರಚನೆ. ಕಮಲಾಪುರ ಕ್ಷೇತ್ರದಲ್ಲಿ ಸತತವಾಗಿ 2 ಬಾರಿ ಜಯಗಳಿಸಿದ್ದ ಬಿಜೆಪಿಯ ನಾಯಕ ರೇವು ನಾಯಕ್ ಬೆಳಮಗಿ 2008ರಲ್ಲಿ ಅಸ್ತಿತ್ವಕ್ಕೆ ಬಂದ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಮೊದಲ ಚುನಾವಣೆಯಲ್ಲಿಯೇ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಜಯವನ್ನ ತಮ್ಮದಾಗಿಸಿಕೊಂಡರು. ಈ ಚುನಾವಣೆಯಲ್ಲಿ ರೇವು ನಾಯಕ್ ಬೆಳಮಗಿ 41,239 ಮತ ಗಳಿಸಿದ್ರೆ ಕಾಂಗ್ರೆಸ್ನ ಚಂದ್ರಿಕಾ ಪರಮೇಶ್ವರ್ 24,116 ಮತ ಗಳಿಸಿದ್ರು. ಆ ಮೂಲಕ ರೇವು ನಾಯಕ್ 17,123 ಮತಗಳ ಅಂತರದಿಂದ ಜಯ ದಾಖಲಿಸಿದ್ರು. ಜೆಡಿಎಸ್ನ ಸಿ ಗುರುನಾಥ್ 20,240 ಮತ ಪಡೆದು 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಜಿ ರಾಮಕೃಷ್ಣ 40,075 ಮತ ಗಳಿಸಿ ಬಿಜೆಪಿಯ ರೇವು ನಾಯಕ್ ಬೆಳಮಗಿ ವಿರುದ್ಧ 7,209 ಮತಗಳ ಅಂತರದಿಂದ ಸೋಲನ್ನನುಭವಿಸಿದರು. 2018ರ ಚುನಾವಣೆಯಲ್ಲಿ ಬಿಜೆಪಿಯ ಬಸವರಾಜ್ ಮತ್ತಿಮಡು 61,750 ಮತ ಗಳಿಸಿದರೆ ಕಾಂಗ್ರೆಸ್ನ ವಿಜಯ್ ಕುಮಾರ್ ಜಿ ರಾಮಕೃಷ್ಣ 49,364 ಮತ ಗಳಿಸಿ 12,386 ಮತಗಳ ಅಂತರದಿಂದ ಸೋಲು ಅನುಭವಿಸಿದ್ರು. ಜೆಡಿಎಸ್ನ ರೇವು ನಾಯಕ್ ಬೆಳಮಗಿ 29,538 ಮತ ಪಡೆದರು. 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿಜೆಪಿಯಿಂದ ಕಣದಲ್ಲಿದ್ದ ಬಸವರಾಜ್ ಮತ್ತಿಮಡು 84,466 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ರೇವು ನಾಯಕ್ ಬೆಳಮಗಿ 71,839 ಮತ ಪಡೆದು 12,627 ಮತಗಳ ಅಂತರದಿಂದ ಸೋಲು ಕಂಡಿದ್ದಾರೆ. ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರ.
ಈ ವಿಧಾನಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲು ಕ್ಷೇತ್ರವಾಗಿದ್ದು ಇಲ್ಲಿ 87,242 ಪರಿಶಿಷ್ಟ ಜಾತಿಯ ಮತದಾರರಿದ್ದಾರೆ. ಪರಿಶಿಷ್ಟ ಪಂಗಡದ 5,464 ಮತದಾರರಿದ್ರೆ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯ ಪ್ರಬಲವಾಗಿದ್ದು ಅಭ್ಯರ್ಥಿಯ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇದರ ಜೊತೆಗೆ ಮುಸ್ಲಿಂ ಸಮುದಾಯದ ಮತದಾರರು ಈ ಕ್ಷೇತ್ರದಲ್ಲಿ ಗಣನೀಯ ಪ್ರಮಾಣದಲ್ಲಿದ್ದಾರೆ.